ಸಾಹೇಬ್ರೆ, ಹತ್ತರಿಕೆ ಸಂಜೀವನಿ ತರಕ್ಕೆ ಬೆಟ್ಟಕ್ಕೆ ಕಳ್ಸೋಣ ಅಂತಿದ್ರೆ ಬೆಟ್ಟವೇ ಬಾಗಿಲಿಗೆ ಬಂದ್ಬಿಡ್ತಲ್ಲ. ಕಾಫಿ ಕುಡಿತೀರಾ, ಊಟ ಮಾಡ್ತೀರಾ? ಸಾಹೇಬ್ರೆ, ನಮ್ಮ ಮಗಳಿಗೆ ಏನ್ ಮಾಡಿದ್ಲು? ಪಾಪದವಳವಳು, ಅವಳಿಗೇನು ಗೊತ್ತಿಲ್ಲ. ಅವಳನ್ನ ಬಂಗಾರಿ ಜೊತೆ ಸೇರದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಅವಳನ್ನ ಬಿಟ್ಬಿಡಿ. ಏಯ್, ನೀವೆಲ್ಲ ಬಿಟ್ಬಿಡಿ ಅಂದ ತಕ್ಷಣ ಬಿಟ್ಬಿಡೋಕ್ಕೆ ಇದು ನಿನ್ನ ದೇವಸ್ಥಾನದ ಅಡುಗೆ ಮನೆ ಅಲ್ಲ. ಇಲ್ಲಿ ಪ್ರಸಾದನೂ ಕೊಡ್ತಿಲ್ಲ. ಇದು ಪೊಲೀಸ್ ಠಾಣೆ. ಇಲ್ಲಿ ನಾನೇ ದೇವರು. ಆಯ್ತು, ಈಗ ನೀವೇ ನಮ್ಮ ಪಾಲಿನ ದೇವರು. ಬಿಟ್ಬಿಡಿ ನಮ್ಮ ಮಗಳನ್ನ, ಅವಳಿಗೇನು ಗೊತ್ತಿಲ್ಲ. ಆಯ್ತು, ಬಿಡ್ತೀನಿ. ಆದರೆ ಅದಕ್ಕೆ ಬದಲಾಗಿ ನೀವೊಂದು ಕೆಲಸ ಮಾಡಬೇಕು. ಹೇಳಿ ಸಾಹೇಬ್ರೆ, ಒಂದಲ್ಲ 10 ಕೆಲಸ ಮಾಡ್ತೀನಿ, ಹೇಳಿ. ಬೇಡ, ಸದ್ಯಕ್ಕೆ ಒಂದು ಕೆಲಸ ಮಾಡು ಸಾಕು. ಮನೆಗೆ ಹೋಗಿ ಜಾಜಿ ತಂದಿರೋ ವಿಗ್ರಹ ಇದೆಯಲ್ಲ, ಅದನ್ನು ತಗೊಂಡು ಬಾ. ಇವಳನ್ನು ಕರ್ಕೊಂಡು ಹೋಗು. ವಿಗ್ರಹ? ಈಗ ವಿಗ್ರಹ ನಮ್ಮ ಮನೇಲಿ ಇಲ್ಲ. ನಿಮ್ಮ ಮನೇಲಿ ಇಲ್ವಾ? ಎಲ್ಲಿಗೆ ಹೋಯ್ತದು? ಜಾಜಿ ಹೇಳ್ತಾಳೆ ನಿಮ್ಮನೇಲಿದೆ ಅಂತ. ನೀನು ಹೇಳ್ತಿದ್ಯಾ ನಮ್ಮ ಮನೇಲಿ ಇಲ್ಲ ಅಂತ. ಎಲ್ಲಿಗೆ ಹೋಯ್ತು? ಹಾರ್ಕೊಂಡು ದೇವಲೋಕಕ್ಕೆ ಹೋಯ್ತಾ? ಇಲ್ಲ, ಅದನ್ನ ಜಾಜಿನೇ ನಮ್ಮ ಮನೆಯಿಂದ ತಗೊಂಡು ಹೋದ್ಲು. ಅಲ್ವೇನೆ ಜಾಜಿ? ಹೇಳ್ಬಿಡೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ